ಸ್ವಾಮೀಜಿ ನಮಸ್ತೆ. ನಮಸ್ತೆ. ಅದೇ ನಾನು ಮೊನ್ನೆ ಬಂದಿದ್ದೆಲ್ಲ ಸ್ವಾಮೀಜಿ, ಒಂದು ವಶೀಕರಣ ಮಾಡಿಕೊಡಿ ಅಂತ. ನೀವು ವಶೀಕರಣ ಮಾಡೋದ್ರಲ್ಲಿ ಭಾಳ ಫೇಮಸ್ ಅಂತ ಕೇಳ್ಪಟ್ಟೆ ನಾನು. ಅದೇ ಒಂದು ಹುಡುಗಿನ ವಶೀಕರಣ ಮಾಡಿಕೊಡ್ಬೇಕು ಅಂತ ಹೇಳಿದ್ದೇನೆ. ಕೂದಲು ತರ ಕೇಳಿದ್ದೆ ತಂದೇನಪ್ಪ. ಹೌದು ಹೌದು. ನೀನೆಲ್ಲ ಅವತ್ತು ಬಂದಿದ್ದು. ಹೌದೌದು, ನಾನು ಭಾರಿ ವಶೀಕರಣ ಮಾಡಿದ್ದೀನಿ. ಎಷ್ಟೋ ಜನ ಬೆಕ್ಕು ಮಾಡಿದ್ದೀನಿ. ಮೊನ್ನೆ ಒಬ್ರು ಹಿಂಗೆ ಬಂದಾಗ ಅವ್ರಿಗೆ ಸಾಲ ಜಾಸ್ತಿ ಆಗಿತ್ತು. ಏನ್ ಮಾಡೋದು ಸ್ವಾಮೀಜಿ ಅಂದಾಗ ನಾನು ಅವ್ರನ್ನ ಒಂದು ದಿನದ ಮಟ್ಟಿಗೆ ನಾಯಿ ಮಾಡಿದ್ದೆ. ನಾಯಿಯಾಗಿ ತಿರುಗ್ತಾ ಇದ್ರು. ಲಾಸ್ಟಿಗೆ ಸುಮಾರು ಜನ ಕಚ್ಚಾಕೋದ್ರು. ಮತ್ತೆ ಬೇಡ, ಇದು ಭಾರಿ ಕಿರಿಕಿರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಮತ್ತೆ ವಾಪಸ್ ಕರ್ಸಿ. ನನಗೆ ಕಚ್ಚ ಬಂದಿದ್ರು ಪರವಾಗಿಲ್ಲ, ಪಾಪ ನಮ್ಮ ಇಲ್ಲಿ ಭಕ್ತಾದಿಗಳಿಗೆ ಕಚ್ಚಕ್ ಬಂದಿದ್ರು. ತುಂಬಾ ಜನ ಇಲ್ಲಿ ಕ್ಯೂ ನಿಂತಿದ್ರು, ಭಕ್ತಾದಿಗಳಿಗೆ ಕಚ್ಚಕ್ ಬಂದ್ರು. ಹಂಗಾಗಿ ನಾಯಿನ ಮತ್ತೆ ಮನುಷ್ಯನಾಗಿ ಮಾಡಿದ್ದೆ. ನಾವು ಭಾರಿ ಜನ ಮಾಡಿದ್ವಿ. ನಾನು ಒಬ್ಬನಿಗೆ ಒಂದು 1,00,000 ಕೊಡಕ್ಕಿದೆ ಸ್ವಾಮೀಜಿ, ಅವನ್ನೊಂದು ಬೆಕ್ ಮಾಡಿ ಹಾಕಿ ಸ್ವಾಮೀಜಿ. 25,000 ಕೊಡ್ತೀನಿ ನಾನು. ಯಾರು ನಿನ್ನ ಮಾಡ್ಬೇಕು ಅವನ್ನ ಮಾಡ್ಬೇಕು? ಅಲ್ಲ ಸ್ವಾಮೀಜಿ, ಅವನ್ನ ಮಾಡ್ಬೇಕು. ಬಹಳ ಟಾರ್ಚರ್ ಕೊಡ್ತಾನೆ ನನಗೆ. ಒಂದು ಸಾಲ ಕೇಳೋದು, ರಾತ್ರಿ ಮಲಗೋಕ್ಕೂ ಬಿಡಲ್ಲ ಸ್ವಾಮೀಜಿ. ಹಗಲು ರಾತ್ರಿ ಫೋನು. ನಿಮ್ಗೆ 25,000 ಕೊಡ್ತೀನಿ ಸ್ವಾಮೀಜಿ. ಅವಂದು ಶನಿ 5ನೇ ಮನೇಲಿದ್ದು ಗುರು 1ನೇ ಮನೇಲಿದ್ರೆ ಏನಾದ್ರು ಮಾಡ್ಬೋದು. ಹಂಗ್ ಮಾಡ್ಬೋದು. 25,000 ದೊಡ್ಡ ವಿಷಯ ಅಲ್ಲ. ಅವನ್ನ ಬೆಕ್ಕು ಮಾಡ್ಬೇಕಲ್ಲ. ಕರ್ಕಬಾ ಅವ್ರನ್ನ ಬೇಕಾದ್ರೂ ಮಾಡ್ತೀನಿ, ಅಲ್ಲ ಲೈಫ್ ಲೈನ್ ಬೆಕ್ಕು ಮಾಡುವಂದ್ರು ಮಾಡ್ತೀನಿ. ಸ್ವಲ್ಪ ಟೈಮ್ ಮಾಡಿದ್ರೆ ಸಾಕು. ಫೀಸ್ ಜಾಸ್ತಿ. ಅವನಿಗೆ ನನಗೆ ಸಾಲ ಕೊಟ್ಟಿದ್ದಾನಲ್ಲ, ಅವ್ನಿಗೆ ಮರ್ತೋಗ್ಬೇಕು ಒಂದ್ಸಲ. ಮರ್ತೋಗ್ಬೇಕು. ಹೌದು, ಮರ್ತೋಗ್ಬೇಕು. ಮಾಡೋಣ. ಇದೊಂದು ನನ್ನ ಹುಡುಗಿದೊಂದು ಕೇಸು ಸ್ವಾಮೀಜಿ. ಕೂದಲು ತಂದಿದ್ಯಾ? ಸ್ವಾಮೀಜಿ, ಬಹಳ ಕಷ್ಟಪಟ್ಟೆ ಸ್ವಾಮೀಜಿ ತರಕ್ ನಾನು. ಹೇಳಿ ಸ್ವಾಮೀಜಿ, ಇದು ಯಾವ್ದು ಕೂದಲು? ಯಾವ ಭಾಗದಿಂದ ಈ ಕೂದಲು ತಂದಿದ್ದು ಸ್ವಾಮೀಜಿ? ತಲೆ ಕೂದಲು ಅವಳು ಮಲಗಿದ್ಲಲ್ಲ ಸ್ವಾಮೀಜಿ, ರಾತ್ರಿ ಹೋಗಿ ಕಟ್ ಮಾಡಿ ತಗೊಂಡ್ಬಿಟ್ಟೆ. ಭಾರಿ ವಾಸನೆ ಹೊಡಿತಿದೆ. ಅವಳು ಸ್ನಾನನು ಮಾಡ್ತಾಳೆ ಸ್ವಾಮೀಜಿ. ಅದು ವಾಸನೆ ಅಲ್ಲ, ಅದು ಸೆಂಟ್, ಪರ್ಫ್ಯೂಮ್ ಹಾಕಿರೋದು. ಪರ್ಫ್ಯೂಮ್ ಹಾಕಿದಲ್ಲ ಸೆಂಟ್ ಅದು. ಈಗ ನಾನೀಗ ಇದಕ್ಕೆ ವಶೀಕರಣ ಮಾಡಿ ಕೊಡ್ತೀನಿ. ಆಯ್ತು ಸ್ವಾಮೀಜಿ. ನೀನ್ ಇದನ್ನ ಪರ್ಸಲ್ಲೇ ಇಟ್ಕೋಬೇಕು. ನೀನ್ ನೆಲಕ್ಕೆ ಹಾಕಂಗಿಲ್ಲ. ನಾನೀಗ ಮಂತ್ರ ಮಾಡಿ ಕೊಟ್ಟಿದ್ಮೇಲೆ ನೆಲಕ್ಕೆ ಹಾಕಂಗಿಲ್ಲ. ಆಮೇಲೆ ಇದನ್ನ ಯಾರಿಗೂ ಕೊಡಂಗಿಲ್ಲ, ಒಬ್ರಿಗೆ ತಾಕ್ಸಂಗಿಲ್ಲ. ತುಂಬಾ ಮೆಥಡ್ ಅಲ್ಲಿ. ಆಯ್ತಾ? ನಾನು ಜೋಪಾನ ಮಾಡ್ತೀನಿ. ಬರ್ತಾಳಲ್ಲ ಸ್ವಾಮೀಜಿ, ಬಹಳ ಹಠ ಮಾಡಿ ಸ್ವಾಮೀಜಿ, ಮಾತ್ ಕೇಳಲ್ಲ, ಏನು ಇಲ್ಲ. ಹೆಂಗಾದ್ರೂ ಒಂದೇ ದಿನ 24 ಗಂಟೆ ಒಳಗಡೆ ಅವಳು ನಿನ್ ಬೆಡ್ರೂಮ್ ಅಲ್ಲಿ ಇರ್ಬೇಕು. ಆಯ್ತು ಸ್ವಾಮೀಜಿ. ಆಮೇಲೆ ಬೆಡ್ರೂಮಿಗೆ ಬಂದ್ಲು ಅಂತ ಹೇಳ್ಬಿಟ್ಟು ಮಾರನೇ ದಿನ ಮದುವೆ ಆಗಲ್ಲ ಅಂತ ಕೂತ್ರೆ ಮತ್ತೆ ನಾನು ಇಲ್ಲ ಸ್ವಾಮೀಜಿ. ಮದುವೆ ಆಗ್ತೀನಿ ಸ್ವಾಮೀಜಿ, ಒಂದು ವಶೀಕರಣ ಮಾಡ್ಕೊಡಿ. ಎಷ್ಟೋ ಜನ ಲವ್ ಲವ್ ಮಾಡೋರು ಬೆಡ್ರೂಮಿಗೆ ಬಂದ್ರೆ ಮತ್ತೆ ಲವ್ ಬಿಟ್ಬಿಡ್ತಾರೆ. ಸೀಕ್ರೆಟ್ ಹಂಗಿಲ್ಲ ಸ್ವಾಮೀಜಿ, ನಮಗೆ ಡೀಪ್ ಲವ್ ಸ್ವಾಮೀಜಿ. ಡೀಪ್ ಲವ್ ಅಂದ್ರೆ ಡೀಪ್ ಆಗಿ ಇರ್ಬೇಕು. ಬಹಳ ಒಂದು ಡೀಪ್ ಲವ್. ಇದಕ್ಕೊಂದು ಮಂತ್ರ ಮಾಡಿ ಕೊಡ್ತೀನಿ ನಾನು. ಆಯ್ತು ಸ್ವಾಮೀಜಿ. ಆಯ್ತು. ಕೇಳು ಜನಮೆ ಜಯ ಮಹಿಪತಿ ಬಾಲಕರು 100 ಮೆರೆದರು. ಬಾಳ ಕೇಳಿ ವ್ಯಸನಿಗಳು ಹೊರವುಳ್ಳದಲ್ಲಿ ಪುರದ ಅಳಿನೆರಿಕೆ ಇಡಿಗವಡೆ. ಕೇಳು ಜನಮೆ ಜಯ ಮಹಿಪತಿ ಬಾಲಕರು 100 ಮೆರೆದರು. ಬಾಳ ಕೇಳಿ ವ್ಯಸನಿಗಳು ಹೊರವುಳ್ಳದಲ್ಲಿ ಪುರದ ಅಳಿನೆರಿಕೆ ಇಡಿಗವಡೆ. ಬಾಳಕಿ ಇಳಿ ವ್ಯಸನಿಗಳು ಹೊರವುಳ್ಳದಲ್ಲಿ ಪುರದ ಅಳಿನೆರಿಕೆ ಇಡಿಗವಡೆ. 7 ಚೆಂಡಿನ ಒನಕೆ ಚಿನುಕೋಲಾಗುತ್ತಿನ ನಾನಾ ವಿನೋದದಲ್ಲಿ. ಅದರಲ್ಲೊಬ್ಬನೇ ಭೀಮನಿ ಬರಹ ಸದೆವತ ಸೋತರೆ ಬಾಡಿಸಿ ಗೆದ್ದೊಡಿದರೆ ಬೆಂಬತ್ತಿ ಹಿಡಿದೆಳೆದು ಸದೆದು ಬಿಡುವನು ಮುನ್ನಡೆಸ. ಏನ್ ಮಂತ್ರ ಹೇಳೋದನ್ನ ನೀನ್ ನಗಬಾರ್ದು. ಅಂತದ್ದು ವಶೀಕರಣ ಮಾಡ್ಬಿಡ್ತೀನಿ. ಲೈಫ್ ಲಾಂಗ್ ನಗಬಾರ್ದು. ಆ ಥರ ಮಾಡ್ಬೇಡಿ ಸ್ವಾಮೀಜಿ. ಸರಿ ಸ್ವಾಮೀಜಿ. ಎಂತ ಸ್ವಾಮೀಜಿ ಮಂತ್ರ ಹೇಳ್ತೀರಾ? ಅಲ್ಲ, ಹಳೆಗನ್ನಡ ಪದ ಏನಾದ್ರು? ಇದು ಹಳೆಗನ್ನಡದ ಪದ. ಅದ್ ನಮ್ಮ ಮಂತ್ರ ಕೇಳಿ ನಾನು ಒಂದು ಇದಕ್ಕೆ ಮಂತ್ರ ಹೇಳಿ ಹಾಕಿದ್ದೀನಿ. ಇದನ್ನ ಇನ್ನು ನಾನು ನಿನ್ನ ಕೈ ಕೊಟ್ಟ ಮೇಲೆ ನೀನು ಪರ್ಸಲ್ಲೇ ಇಟ್ಕೋಬೇಕು. ಎಲ್ಲೂ ಏನು ಮಾಡಬಾರ್ದು. ಸುದ್ರು ಓಸ್ಮಾನ್ ಅವಳು ನಿನ್ನ ಜೊತೆನೇ ಬರ್ತಾಳೆ. ಇನ್ನು
ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬೆಡ್ರೂಮಿಗೆ ಬರ್ತಾಳೆ. 24 ಗಂಟೆ ಒಳಗಡೆ ಬರ್ತಾಳಲ್ಲ ಸ್ವಾಮೀಜಿ? ಖಂಡಿತ ಬರ್ತಾಳೆ. ಆಯ್ತು ಸ್ವಾಮೀಜಿ, ಆಯ್ತಾ? ನಮಸ್ಕಾರ ಸ್ವಾಮೀಜಿ. ನಮಸ್ತೆ. ಆಯ್ತು, ಬರ್ತೀನಿ ಸ್ವಾಮೀಜಿ. ಓಕೆ, ಫೀಸಲ್ಲಿ ಕೊಟ್ಟೋಗಿ. ಆಯ್ತು ಸ್ವಾಮೀಜಿ, ಆಯ್ತು ಆಯ್ತು ಸ್ವಾಮೀಜಿ. ಸರಿ. ಹಲೋ ಸ್ವಾಮೀಜಿ ನಮಸ್ತೆ. ಹಾಂ ನಮಸ್ತೆ. ಗೊತ್ತಾಯ್ತಾ ಸ್ವಾಮೀಜಿ ಯಾರಂತ? ಇಲ್ಲ, ಗೊತ್ತಾಗ್ಲಿಲ್ವಲ್ಲ. ಸ್ವಾಮೀಜಿ ಹ್ಞೂ, ನಾನೇ ದತ್ತ. ದತ್ತ. ಹಾ, ಹಾಂ ಹೇಳು. ಅದೇ ಸ್ವಾಮೀಜಿ, ಈಗ ನಿಮ್ಮ ಆಶ್ರಮಕ್ಕೆ ಒಬ್ಬ ಬಂದಿದ್ದಲ್ಲ ಈಗ ಹಾಂ ಈಗ ಹೌದು ಒಬ್ಬ ಬಂದಿದ್ದಾನೆ. ಹೌದು, ನನ್ನ ಭಕ್ತ ಅವನು. ನನ್ನ ಭಕ್ತ ಅವನು. ನಿಮ್ಮ ಭಕ್ತ ನಿಮ್ಗೆ ಇಟ್ಟ ಆಪು ಅವನು. ಯಾಕೆ? ಅವ್ನು ಯಾರಂತ ಗೊತ್ತಾಯ್ತು ಸ್ವಾಮೀಜಿ? ನನ್ನ ಭಕ್ತನೇ. ಅವನ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ. ಹಾ, ನನ್ನ ಭಕ್ತನೇ ಅವನು. ಅಲ್ಲ ಸ್ವಾಮೀಜಿ, ಹ್ಞೂ, ಅವನು ನಿಮ್ಮ ಮಗಳಿಗೆ ನಿಮ್ಮ ಹುಡುಕ್ತಾ ಇದ್ರಲ್ಲ ನೀವು ಅವತ್ತಿಂದ, ಅದೇ ನಿಮ್ಮ ಮಗಳಿಗೆ ಯಾರೋ ಲವ್ ಮಾಡ್ತಾ ಇದ್ದಾನೆ ಅಂತ. ಹೌದು. ಅವನೇ ಇವನು. ಅಲ್ಲ ಸ್ವಾಮೀಜಿ, ನಿಮಗೆ ಇಷ್ಟೆಲ್ಲ ಎಲ್ಲ ವಿಚಾರ ಗೊತ್ತು, ನೀವು ಭವಿಷ್ಯ ಎಲ್ಲ ಹೇಳ್ತೀರಾ. ಅವನು ಯಾರು ಕೂದಲು ತಂದ ಅಂತ ನಿಮಗೆ ಗೊತ್ತಿಲ್ಲಲ್ಲ ಸ್ವಾಮೀಜಿ? ಅದು ನಿಮ್ಮ ಮಗಳದೇ ಕೂದಲು ಸ್ವಾಮೀಜಿ. ನನ್ನ ಬುಡಕ್ಕೆ ಬಂದ ಅವನು. ಹಾಂ ಸ್ವಾಮೀಜಿ. ಅಯ್ಯೋ ದೇವ್ರೇನೆ, ಈ ಕೆಲಸ ಮಾಡುವಾಗ ನಾವು ಯೋಚನೆ ಮಾಡಬೇಕು, ನಮ್ಮ ಮನೇಲಿ ಹೆಣ್ಮಕ್ಳನ್ನ ಇಟ್ಕೊಂಡಲ್ವಾ? ಹೌದು ಸ್ವಾಮೀಜಿ. ಅಯ್ಯೋ, ಯಾಕೆ ನನ್ನ ಹೊಟ್ಟೆ ಉರಿಸ್ತಿರೋ? ಯಾಕೆ ನನ್ನ ಹೊಟ್ಟೆ ಉರ್ಸಕ್ ಬರ್ತಾರೋ? ಯಾಕೆ ನನ್ನ ಹೊಟ್ಟೆ ಉರಿಸ್ತಾರೋ?